ಮುಂದಿನ ಪ್ರಾಪರ್ಟಿ ಏನಪ್ಪ ಅಂತ ಹೇಳಿದ್ರೆ ಇಂಟರ್ವಲ್ ಶಿಫ್ಟ್ ಅಂತ ಹೇಳಿ. ಇದರಲ್ಲಿ ಫಂಕ್ಷನ್ ಏನು ಎಕ್ಸ್ಪ್ರೆಷನ್ ಚೇಂಜ್ ಮಾಡಿಬಿಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಇರೋದು ಎಫ್ ಆಫ್ ಎ ಪ್ಲಸ್ ಪಿ ಮೈನಸ್ ಎಕ್ಸ್. ಫಂಕ್ಷನ್ ಬಿಹೇವಿಯರ್ ಚೇಂಜ್ ಆಯಿತು ಅಂದರೆ ಗ್ರಾಫ್ ಚೇಂಜ್ ಆಗುತ್ತಾ? ಅಫ್ಕೋರ್ಸ್. ಬಟ್ ಉತ್ತರ ಅದೇ ಬರುತ್ತಾ? ಹೌದು. ಅದೇ ವಿಚಿತ್ರ. ಪ್ರೂಫ್ ನಾನು ನೋಡಿಸ್ತೀನಿ, ಬಟ್ ನನ್ನ ಪ್ರೂಫ್ ನೋಡ್ಸಿದ್ರು ಎಕ್ಸಾಂಪಲ್ ನೋಡ್ಸಿದ್ರು ನನಗೂ ಕೂಡ ಹಿಂಗೆ ಆಗುತ್ತಾ ಅಂತ ಹೇಳೋದು ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ಕೇಳೋದಕ್ಕಿಂತ ಕಷ್ಟ ಆಗ್ತಾಯಿದೆ ಇಮ್ಯಾಜಿನ್ ಮಾಡ್ಕೊಳೋದಕ್ಕೆ. ಹೀಗೂ ಉಂಟೆ ನನಗೆ ಲೆಕ್ಕ, ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಇವಾಗ ನಾವು 2 to 8 ಇಂಟರ್ವಲ್ ಇಸ್ಕೊಂಡು ಬಿ ದ ಸೇಮ್. ಗ್ರಾಫು ಈ ರೀತಿಯಲ್ಲಿದೆ. ನಿಮ್ಮ ಉತ್ತರ 1.28 ಅಪ್ರಾಕ್ಸಿಮೇಟ್ಲಿ. ಮುಂದಿನ ಎಕ್ಸ್ಪ್ರೆಷನ್ ನೋಡ್ಬೋದು. ಅದೇ ಎಕ್ಸ್ಪ್ರೆಷನ್ ಕಂಡು ಇದು x/x² + 1. ಅದು ಕೂಡ ಇಲ್ಲಿ ನೋಡಿ, ಅದೇನೇನು ಇದನ್ನು ಕೂಡ t/t² + 1. ಅದೇ ಎಕ್ಸ್ಪ್ರೆಷನ್ ಎರಡು ಕಡೆನೂ, ಬಟ್ ಬೇರೆ ವೇರಿಯೇಬಲ್. ಆದರೆ ಟಿ ನೋಡಿ ನಾವು ಈ ರೀತಿಯಲ್ಲಿ ಡಿಫೈನ್ ಮಾಡಿದ್ದೀವಿ. ವಿ ಹ್ಯಾವ್ ದ ಎಂಡ್ ಪ್ಲಸ್ ದ ಸ್ಟಾರ್ಟ್, ರೈಟ್? ಎಂಡ್ ಪ್ಲಸ್ ದ ಸ್ಟಾರ್ಟ್. ಎಂಡು ಮತ್ತು ಎಂಡು ಸ್ಟಾರ್ಟ್ ಏನು? ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಅಲ್ವಾ? ಎ ಪ್ಲಸ್ ಬಿ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಇದೆ. ಬಟ್ ಎನಿವೇಸ್ ದಟ್ ಡಾಸ್ ನಾಟ್ ಮೇಕ್ ಸೆನ್ಸ್, ಮೇಕ್ ಅ ಡಿಫ್ರೆನ್ಸ್. ಇಲ್ಲಿ -x ಇದೆ, ಇಲ್ಲಿ -x ಇದೆ. ಸೊ ಇಲ್ಲಿನ ಗ್ರಾಫ್ ನೋಡಿ, ಇವಾಗ ಆಬ್ವಿಯಸ್ಲಿ ಫಂಕ್ಷನ್ ಬಿಹೇವಿಯರ್ ಬದಲಾಗಿದೆ, ಅದು ಒಪ್ಕೊತೀನಿ ನಾನು. ಆದರೆ ನಮ್ಮ ಉತ್ತರ ನೋಡಿ 1.28 ಅಪ್ರಾಕ್ಸಿಮೇಟ್ಲಿ. ಬೇರೆ ಡೆಸಿಮಲ್ ನೋಡೋದಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ಸ್ಟೆಪ್ ಸೈಜ್ ಈ ಥರ ಇದೆ. ಆಮೇಲೆ ದೇರ್ ಅದರ್ ವೇರಿಯೇಬಲ್ಸ್ ವಿಚ್ ಐ ಕಾಂಟ್ ಎಕ್ಸ್ಪ್ಲೇನ್ ನಾವು, ಬಟ್ ಉತ್ತರ ಒಂದೇ ಬರ್ತಾ ಇದೆ, ಸರಿನಾ? ಮ್ಯಾಥಮೆಟಿಕಲ್ನೂ ಇದು ಪ್ರೂವ್ ಮಾಡೋಣ. ಇದಕ್ಕೋಸ್ಕರ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್. ಲೆಟ್ ಟಿ ಬಿ ಈಕ್ವಲ್ ಟು a + b - x. ಇದನ್ನು ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ x ವಿಲ್ ಬಿ ಈಕ್ವಲ್ ಟು a + b - t ಆಗುತ್ತೆ ಅಲ್ವಾ? ನೆಕ್ಸ್ಟು ಮುಂದಿಂದು ಫಾರ್ x ಈಸ್ ಈಕ್ವಲ್ ಟು a. ಎನ ಎಕ್ಸ್ ಮಾಡ್ತು ಅಂತ ಹೇಳಿದ್ರೆ ಇದು ಎನ ಎಕ್ಸ್ ಮಾಡ್ತು ಅಂತ ಹೇಳಿದ್ರೆ, ಇಲ್ಲಿಂದ ಎಕ್ಸ್ನ ಎ ಮಾಡ್ತು ಅಂತ ಹೇಳಿದ್ರೆ ಟಿ ಬಂದು ಬಿ ಆಗುತ್ತೆ, ಸರಿನಾ? ಇನ್ ಪ್ಲೇಸ್ ಆಫ್ ಎಕ್ಸ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಇಟ್ ಆಸ್ ಎ. ಸೊ ಎ ಕಟ್ ಆಗುತ್ತೆ, ಸೊ ಟಿ ಟ್ರಾನ್ಸ್ಪೋಸ್ ಮಾಡಿಕೊಂಡು ಈ ಉತ್ತರ ಬರುತ್ತೆ. ನೆಕ್ಸ್ಟು ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಬಿ, ಟಿ ಈಸ್ ಈಕ್ವಲ್ ಟು ಎ. ಮತ್ತು ಮುಂದಕ್ಕೆ ಇವಾಗ ಈ ಎಕ್ಸ್ಪ್ರೆಷನ್ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಲಿಮಿಟ್ಸು ಬದಲಾಗುತ್ತೆ, ಯಾಕಂದರೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಲ್ಲ, ನಪ್ಕ ಇದೆಯಲ್ಲ, ಲಿಮಿಟ್ಸ್ ಬದಲಾಗುತ್ತೆ. ಬಿ ಮತ್ತು ಇದು ಎ. ಇನ್ನೊಂದು ಕಂಡುಹಿಡಿಯೋದೇ ಮರ್ತು ಇದ್ಕೊಂಡು ಡಿ ಟಿ ಕಂಡುಹಿಡಬೇಕು. ಇಲ್ಲಿ ಕಂಡುಹಿಡ್ತೀನಿ ನೋಡಿ, ಡಿ ಟಿ ಈಸ್ -ಡಿ ಎ, ಆರ್ ಇಲ್ಲ ಅಂತ ಹೇಳಿದ್ರೆ ಡಿ ಎಕ್ಸ್ ಈಸ್ -ಡಿ ಟಿ, ಕರೆಕ್ಟಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಬೇಕಾಗುತ್ತದು. ದಿಸ್ ಇಸ್ ಎ + b - x. ಡಿ ಎಕ್ಸ್ ಬದಲಾಗಿ ಇಲ್ಲಿ -ಡಿ ಟಿ ಅಲ್ವಾ? ಇವಾಗ ಇದು ಡಿ ಟಿ ಕಂಡು ಎ + b - t ಅಲ್ವಾ? ಎಕ್ಸ್ ಬದಲಾಗಿ ಇದು, ಎಕ್ಸ್ ಬದಲಾಗಿ ಈ ಎಕ್ಸ್ಪ್ರೆಷನ್ನು, ಡಿ ಎಕ್ಸ್ ಬದಲಾಗಿ -ಡಿ ಟಿ, ಮೈನಸ್ ಇಲ್ಲಿ ಹಾಕ್ಕೊಂಡೆ. ಇವಾಗ ಈ ಮೈನಸ್ನ ಉಪಯೋಗಿಸ್ತೀನಿ. ಹೇಗೆ? ಐ ಆಮ್ ಗೋಯಿಂಗ್ ಟು ಫ್ಲಿಪ್ ದ ಲಿಮಿಟ್ ಆ್ಯಂಡ್ ಮೇಕ್ ಯೂಸ್ ಆಫ್ ದ ಮೈನಸ್. ಇದನ್ನು ನಾವು ಮೊದಲೇ ನೋಡಿದ್ದೀವಿ. ಇಲ್ಲಿ ಫ್ಲಿಪ್ಪಿಂಗ್ ಲಿಮಿಟ್ಸ್, ಸರಿ ತಾನೆ? ಈ ಮೊದಲೇ ಪ್ರಾಪರ್ಟಿ ಅಂತ ಹೇಳ್ತಾರೆ ಇದನ್ನು. ಇದು ಪ್ರಾಪರ್ಟಿ 0, ಪ್ರಾಪರ್ಟಿ 1 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಾಪರ್ಟಿ 1ನಿಂದ ಈ ರೀತಿಲಿ ಕಾಣುತ್ತೆ. ನೆಕ್ಸ್ಟ್ ಮುಂದಿನ ಏನಪ್ಪ ಅಂತ ಹೇಳಿದ್ರೆ, ವಿ ಹ್ಯಾವ್ a to b f of a + b - x dx. ಇಲ್ಲಿ ಏನು ಮಾಡ್ತಾಯಿದ್ದೀನಿ? ವೇರಿಯೇಬಲ್ ಚೇಂಜ್ ಮಾಡ್ತೀನಿ ಅಷ್ಟೇ, ಏನಿಲ್ಲ. ಟಿ ಬದಲಾಗಿ ಎಕ್ಸ್ ಆಗ್ತಾಯಿದ್ದೀನಿ. ಸೊ ನೋಡ್ಬೋದು, ಅದೇ ಉತ್ತರ, ಹೌದು ತಾನೆ? ಒಂದು ಉದಾಹರಣೆ ನೋಡ್ಕೊಳ್ಳೋಣ. ಸೊ ವಿ ಹ್ಯಾವ್ ಎಫ್ ಆಫ್ x² - 4 dx ಅಂತ ತಿಳ್ಕೊಳ್ಳಿ. ಸೊ ಇದನ್ನು ಇವಾಗ ಇಂಟಿಗ್ರೇಟ್ ಮಾಡಿ ಅದೆಲ್ಲ ಮಾಡ್ತು ಅಂತ ಹೇಳಿದ್ರೆ, ದಿಸ್ ವುಡ್ ಬಿ 6 + 4 - x the whole square ಬ್ರ್ಯಾಕೆಟ್ಸ್ ಓಪನ್ -4 dx ಕಂಡ್ರೆ
ಎಕ್ಸ್ ಬದಲಾಗಿ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರಿತಾನೆ, ಮಿಕ್ಕಿದೇನು ಬದಲಾಗಲ್ಲ. ಸೊ ಈ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಬದಲಾಗುತ್ತೆ, ಲಿಮಿಟ್ಸ್ ಬದಲಾಗಲ್ಲ, ಉತ್ತರ ಅದೇ ಬರುತ್ತೆ.